ಬದನೆಕಾಯಿ ಪಲ್ಯ ಏನು ಸ್ಪೆಷಲ್ ಅಂತ ಅನ್ಕೋತೀರಾ? ಪೂರ್ತಿ ವಿಡಿಯೋ ನೋಡಿ, ನಿಮಗೂ ಗೊತ್ತಾಗುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಇದರಿಂದ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೂ ಸಹ ತಿಳಿಯೋಕ್ಕೆ ಈಸಿ ಆಗುತ್ತೆ. ನಾನಿವತ್ತು ಒಂದು ಈಸಿಯಾದಂತಹ ಯಾವುದೇ ಮಸಾಲೆ ಹಾಗೆ ಯಾವುದೇ ಆಯಿಲ್ ಇಲ್ಲದೆ ಒಂದು ಟೇಸ್ಟಿಯಾದಂತಹ ಒಂದು ರೆಸಿಪಿನ ನಿಮಗೆ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ದರೆ ರೆಸಿಪಿ ಶುರು ಮಾಡೋಣ. ಇದು ನಮ್ಮ ಹಳೆಯ ಕಾಲದ ಅಡುಗೆ ಆದರೂ ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ, ಹಾಗೆ ಇಲ್ಲಿ ಕಡಲೆಬೇಳೆ ತಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ತೆಂಗಿನಕಾಯಿ, ಹಾಗೆ ಟೊಮೆಟೊ ತೊಗೊಂಡಿದ್ದೀನಿ. ರುಬ್ಬೋದಕ್ಕೆ 2 ಟೊಮೆಟೊ, ಹಾಗೆ ಇಲ್ಲಿ ಒಗ್ಗರಣೆಗೆ 2 ಟೊಮೆಟೊ. ನೀವು ಎಷ್ಟು ಜನ ಇರ್ತೀರ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಅವರೆಬೇಳೆ 1 ಕಪ್ ತೊಗೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಟೊಮೆಟೊ, ಹಾಗೆ 2 ಆಲೂಗಡ್ಡೆ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀನಿ. ಇವಾಗ ಇಲ್ಲಿ ಬದನೆಕಾಯಿ, ನೀವು ಇದನ್ನು ವೈಟ್ ಬದನೆಕಾಯಿ ಬರುತ್ತಲ್ಲ ಅದನ್ನಾದ್ರೂ ಸಹ ಯೂಸ್ ಮಾಡ್ಕೋಬೋದು. ಅದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ. ಇಲ್ಲಿ ಒಂದೇ 1 ಸ್ಪೂನ್ ಆಯಿಲು, ಹಾಗೆ ಸಾಸಿವೆ, ನಾವೇನು ಒಗ್ಗರಣೆಗೆ ಹೆಚ್ಚಿಟ್ಟಿದ್ವಿ ಅದನ್ನು ಹಾಕ್ಕೊಳ್ಳೋದು. ಇಲ್ಲಿ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಅವರೆಬೇಳೆನ ಸೇರಿಸುವಂಥದ್ದು. ಇದು ಹಿದಕಿದ ಅವರೆಬೇಳೆ. ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ನಾನು ಆಲೂಗಡ್ಡೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ, ಹಾಗೆ ಟೊಮೆಟೊ. ಇದಿಷ್ಟನ್ನು ಹಾಕಿ ಒಂದು 2 ನಿಮಿಷ ಇದನ್ನು ಹಾಗೇ ಕೈ ಆಡಿಸ್ಬೇಕು. ಇದನ್ನು ಈ ರೀತಿ ತಿರುಗಿಸ್ಬಿಟ್ಟು ಸ್ವಲ್ಪ ಆಯಿಲಲ್ಲಿ ಬೇಯಲಿ ಅಂತ ಅಷ್ಟೇ. ಇದು ಬೆಂದಾದಮೇಲೆ ನಾವು ಇಲ್ಲಿ ಬಿಸಿ ನೀರನ್ನು ಎಷ್ಟು ಬೇಕು ಇದು ಬೇಯೋದಕ್ಕೆ ಅಷ್ಟನ್ನು ನೀರನ್ನು ಹಾಕ್ಕೋಬೇಕು. ಹಾಗೆ 1 ಸ್ಪೂನ್ ಕಡಲೆಬೇಳೆನ ಹಾಕಿ ಇದನ್ನು ಮುಚ್ಚಬಾರ್ದು. ಈ ರೀತಿ ಇದು ಕುದಿ ಬಂದಾಗ ನಾವು ಏನು ಬದನೆಕಾಯಿ ಇಟ್ಟಿದ್ವಲ್ಲ ಅದನ್ನು ಸಹ ಕಟ್ ಮಾಡಿ ಹಾಕ್ಕೊಳ್ಳೋಂಥದ್ದು. ನೀವು ಇಲ್ಲಿ ವೈಟ್ ಬದನೆಕಾಯಿ ಹಾಕಿದ್ರೂ ಏನು ಟೇಸ್ಟ್ ಅಂತೂ ಏನೂ ಚೇಂಜ್ ಆಗೋಲ್ಲ. ಯಾವ್ದು ಬೇಕಿದ್ರೂ ಹಾಕ್ಕೋಬೋದು. ಇದು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ಬದನೆಕಾಯಿ ಅಂದರೆ ಉಂಡೆ ಬದನೆಕಾಯಿ ಹಾಕಿದ್ದೀನಿ. ಇದು ಪಲ್ಯದ ಪೌಡರ್ ಅಂತ ಮಾಡಿಟ್ಕೊಂಡಿರ್ತೀವಲ್ಲ ಮನೆಯಲ್ಲಿ, ಆ ಪೌಡರ್ನ ನಾನಿವಾಗ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಮೇಲಿನ ಅದನ್ನೆಲ್ಲ ಸರಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಬೇಯೋದಕ್ಕೆ ಮತ್ತೆ ಇಡಬೇಕಾಗುತ್ತೆ. ಇದು ಸ್ವಲ್ಪ ಬೆಂದ ನಂತರ ಇದು ಚೆನ್ನಾಗಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾವು ಮಸಾಲೆ ಹಾಕಿರ್ತೀವಲ್ವ ರುಬ್ಬಿ, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಮಸಾಲೆನ ಆ್ಯಡ್ ಮಾಡಿ ಇದಕ್ಕೆ ಎಷ್ಟು ಬೇಕು ನೀರು ಅಷ್ಟನ್ನು ನೋಡಿ, ಅಂದರೆ ನೀವು ಯಾವುದಕ್ಕೆ ಮಾಡ್ತಾಯಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮತ್ತೆ ಇದನ್ನು ಮುಚ್ಚಿ ಇಟ್ಬಿಡಬೇಕು. ಇದು ಸ್ವಲ್ಪ ಬೇಯಬೇಕು. ಇದು ಬೆಂದಾದಮೇಲೆ ನಾವು ಇದನ್ನು ನೀವು ಯಾವುದಕ್ಕೆ ಚಪಾತಿಗ ಅಥವಾ ರೊಟ್ಟಿಗೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೂ ಒಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಇದನ್ನು ಮುಚ್ಚಿ ಇಟ್ಕೋಬೇಕು ಅಷ್ಟೇ. ತುಂಬ ಸಿಂಪಲ್, ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಬೆಂದ ಮೇಲೆ ನಾವು 1 ಕುದಿ ಬಂದರೆ ಸಾಕಾಗುತ್ತೆ. ತುಂಬ ಬೇಯಿಸ್ಬೇಕಂತಿಲ್ಲ. ಇಲ್ಲಿ ಯಾವುದೇ ರೀತಿಯಾದ ಆಯಿಲ್ನ ಜಾಸ್ತಿ ಯೂಸ್ ಮಾಡಿಲ್ಲ, ಹಾಗೆ ಯಾವುದೇ ಗರಂ ಮಸಾಲ ಆಗಲಿ ಏನೂ ಯೂಸ್ ಮಾಡಿಲ್ಲ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನಾವು ಅಮ್ಮಂದಿರ ಕಾಲ, ಅಜ್ಜಿಯಂದ್ರ ಕಾಲದಲ್ಲಿ ಇದೇ ರೀತಿಯಾದ ಪಲ್ಯಗಳಾಗಲಿ ಸಾಗುಗಳಾಗಲಿ ಮಾಡ್ತಾಯಿದ್ರು. ಅವಾಗ ಯಾವುದೇ ರೀತಿಯಾದ ಚಕ್ಕೆ ಲವಂಗ ಏನೂ ಯೂಸ್ ಮಾಡ್ತಾ ಇರಲಿಲ್ಲ. ಆದರೆ ಅವರು ಎಷ್ಟು ಹೆಲ್ದಿಯಾಗಿದ್ರಲ್ವ. ಇವಾಗ ನಾವು ಈ ಚಕ್ಕೆ ಲವಂಗ ಎಲ್ಲ ಯೂಸ್ ಮಾಡಿ ಆಯಿಲೆಲ್ಲ ತಿಂದು ತುಂಬ ಗ್ಯಾಸ್ಟ್ರಿಕ್ ಅಂತ ಎಷ್ಟು ಸಫರ್ ಮಾಡ್ತೀವಿ. ಈ ರೀತಿಯೂ ಕೆಲವೊಮ್ಮೆ ಟೇಸ್ಟ್ ಮಾಡಿ ನೋಡಿ. ನಾನಿಲ್ಲಿ ರೊಟ್ಟಿಗೆ ಕಾಂಬಿನೇಷನಾಗಿ ಮಾಡಿರೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇದೇ ರೀತಿಯಾದ ಸಿಂಪಲ್ ಅಡುಗೆಗಳು ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಹೊಸ ಅಡುಗೆಗಳು, ವಿಲೇಜ್ ಸ್ಟೈಲ್ ಅಡುಗೆಗಳು ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಹೊಸ ರುಚಿಗಳ ಜೊತೆ, ಹಾಗೆ ಹೊಸ ಅಡುಗೆಗಳ ಜೊತೆ. ಮತ್ತೆ ನಾನು ನಿಮ್ಮನ್ನು ಮೀಟ್ ಮಾಡ್ತಾ ಇರ್ತೀನಿ. Thank you for watching. See you in the next video.